ಸರ್ ಎಲ್ಲಿಂದ ಬಂದಿದ್ದೀರಾ ಸರ್? ನಾನು ನೀಲ್ಸಂದ್ರದಿಂದ ಬಂದಿದ್ದೀನಿ ಮ್ಯಾಮ್. ಅಲ್ಲೆಲ್ಲೂ ಸಿಕ್ಕಿಲ್ಲ? ಎಲ್ಲಿ ನೀಲ್ಸಂದ್ರ ಇಲ್ಲ, ಪೋರ್ಬಂಗ್ಲಾ ಇಲ್ಲ, ಮತ್ತು ಆ ಕಡೆ ತಿಲಿಕ್ ನಗರ್ನಲ್ಲಿ ಇಲ್ಲ, ಎಲ್ಲಿ ಇಲ್ಲಮ್ಮ ಗ್ಯಾಸು. ಹೇಳಿ, ನೀವೇ ಹೇಳಬೇಕು ಇವಾಗ. ನಾನು ಏನು ಹೇಳೋದು ಹೇಳಿ. ಹಾಂ ಇಲ್ಲ, ಅದಕ್ಕೆ ಸಮಸ್ಯೆ ಏನು ಅಂತ ಏನು ಸಮಸ್ಯೆ ಯಾರನ್ನ ಕ್ಲಿಯರ್ ಮಾಡ್ತಾ ಇದ್ದೀರಾ? ಹೇಳಿ, ನೀವೇ ಹೇಳಿ. ಸಮಸ್ಯೆ ಇದೆ, ಕರೆಕ್ಟ್ ಅಮ್ಮ. ಯಾರನ್ನ ಮಾಡಬೇಕಲ್ವಾ, ಕ್ಲಿಯರ್ ಮಾಡು. ಏನು ಆಗ್ತಾ ಇಲ್ಲ, ಎಲ್ಲ ಸುಮ್ಮನೆ ಹೇಳ್ತಾ ಇಲ್ಲ. ನೀವು ಬರ್ತೀರಾ, ಇಲ್ಲ ನೀವು ಬರ್ತೀರಾ ಮೈಕ್ ಇಟ್ಕೊಂಡು ಏನಪ್ಪ ನಿಮ್ಮ ಸಮಸ್ಯೆ ಕೇಳ್ತೀರಾ? ಏನೋ ಕೊಡೋರು ಇದ್ದಾರಾ ಇಲ್ಲಿ? ಯಾರು 1 ರೂಪಾಯಿ ಯಾರು ಕೊಡಲ್ಲಮ್ಮ ತಾಯಿ. ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತು ತಾಯಿ. ಯಾರು ಕೊಡ್ತಾರೆ ಹೇಳಿ? ಅಲ್ಲಿಂದ ಬಂತದ್ದು 1 ಕಿಲೋಮೀಟ್ರ್ ಇದು, ಆ ಕಡೆ ತಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಕೈ ಎಲ್ಲ ನೋವು ಆಗ್ತಾ ಇದೆ. ಯಾರನ್ನ ಕೇಳ್ತಾ ಇದ್ದೀರಾ ಏನಪ್ಪ ಈ ಥರ ಆಗ್ತಾ ಇದೆ, ಏನು ಸಮಸ್ಯೆ ಆಗಿದೆ? ಯಾರು ಅಲ್ಲಮ್ಮ, ಅವ್ರು ಬಿರಿಯಾನಿ ತಿಂತಾ ಇರೋ ಇಲ್ಲಿ ಅನ್ನ ಸಾಂಬಾರು ಸಿಗ್ತಾ ಇಲ್ಲ ತಾಯಿ. ಅವರು ಮನೆಯಲ್ಲಿ ಆರಾಮಾಗ ಬೆಡ್ನಲ್ಲಿ ಮಳ್ಕೊಂಡು ಮಸ್ತ್ ಇದ್ದಾರೆ. ನಮ್ಗಳು ಯಾರು ಕೇಳ್ತಾ ಇದ್ದಾರೆ ಇಲ್ಲಿ? ಕೇಳಿ, ನೀವೇ ಹೇಳಿ. ಹಾಂ, ಅವ್ರೇನು ಆರಾಮಾಗ ಅವ್ರ ಮಕ್ಕಳು ಆರಾಮಾಗಿ ಟೆನ್ಷನ್ನೇ ಇಲ್ಲ ಅವ್ರ ಲೈಫ್ನಲ್ಲಿ. ಟೆನ್ಷನು ನೋಡಿ, ಇವ್ರಿಗೆ ಟೆನ್ಷನು. ಅಲ್ಲಿ ನೋಡಿ ಲೈನ್ ಎಷ್ಟು ದೂರ ಇದೆ, ತೋರಿಸ್ಬೇಕು ನೀವು. ಇಲ್ಲ, ಇಲ್ಲಿಂದ ತೋರಿಸ್ಬೇಕು ಲೈನು. ಟಿ ವಿನಲ್ಲಿ ತೋರಿಸಿ ಸರ್, ಅಲ್ಲಿ ಲೈನ್ ತೋರಿಸಿ ಎಷ್ಟು ದೂರದಿಂದ ಇದೆ, ಎಷ್ಟು ದೂರದಿಂದ ತಲ್ಕೊಂಡು ಬರ್ತಾ ಇದ್ದಾರೆ ಅಂತ ನೋಡಬೇಕು. ಯಾರು ಕೇಳೋನಿದ್ದಾನ, ಯಾರು ಕೊಡೋನು ಇದ್ದಾನ? ಕೊಡೋದು ಬೇಡ, ನಾನು ಸಂಪಾದನೆ ಮಾಡಿ ತಿಂತೀನಿ. ಸ್ವಲ್ಪ ಸಹಾಯನ ಮಾಡಬೇಕಲ್ಲ. 8 ಗಂಟೆಗೆ ಬಂದಿರೋದು, ಎಷ್ಟು ಟೈಮ್ ಇವಾಗ? ಏನು ನನ್ನ ಮಕ್ಕಳು ಮನೆಗೆ ಹೋದ್ರೇ ಅಪ್ಪ 20 ರೂಪಾಯಿ ಕೊಡಿ ಅಂತಾರೆ ಮಕ್ಕಳು. ಎಲ್ಲಿಂದ ಕೊಡೋದು? ಹೆಂಡ್ತಿ ಕೇಳ್ತಾರೆ, ಮನೆಗೆ ಖರ್ಚಿಗೆ ಕಾಸಿಲ್ಲ, ಕಾಸು ಕೊಡೋ ಅಂತ. ಅವ್ರಿಗಿಲ್ಲ ಅಂದರೆ ಅವರು ಬಿಡ್ತಾರಾ? ಇಲ್ಲ ಮತ್ತೆ ಹೌದಮ್ಮ. ಹೆಂಡ್ತಿಗೆ ಮನೆಗೆ ಹೋಗ್ದ್ರೇ ಗೊತ್ತಾಗುತ್ತೆ. ಗಂಡಸರು ಮನೆಗೆ ಹೋಗ್ದ್ರೇ ಫಸ್ಟು ಹೆಂಡ್ತಿ ಆಚೆ ಬರ್ತದೆ, ಕೊಡಪ್ಪ ಖರ್ಚಿಗೆ ಕಾಸು ಅಂತ ಕೇಳ್ತಾರೆ ಇಲ್ವಾ? ಮತ್ತೆ ಅದೇ ಗೋಳಾಗಿರೋದು. ದೊಡ್ಡಗುಬ್ಬಿಯಿಂದ ಬಂದಿದ್ದೀವಿ. ಬೆಂಗಳೂರಲ್ಲಿ ಬೇರೆ ಕಡೆ ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ. ಇವಾಗ ಈ ಬಂಕಲ್ಲಿ ಸಿಗ್ತಾ ಇದೆ. ಬೇರೆ ಕಡೆ ಎಲ್ಲ 130 ರೂಪಾಯಿ, 120 ರೂಪಾಯಿ, ಇಲ್ಲಿ 90 ರೂಪಾಯಿ. ಬೆಳಿಗ್ಗೆ ಬಂದರೆ 2 ಅವರ್ ಆಗುತ್ತೆ. ಇಲ್ಲಿ ತಿಂಡಿನೂ ನಾವು ತಿನ್ನೋಕ್ಕಾಗಲ್ಲ. ಗ್ಯಾಸ್ ಹಾಕ್ಬೇಕಂದ್ರೆ ನಮಗೆ 3 ಅವರ್ ಬೇಕು. ಇಲ್ಲಿ ಕ್ಯೂಯಲ್ಲಿ ನಿಂತು ಹಾಕ್ಕೊಳ್ಳೋಕ್ಕೆ 3 ಅವರ್ ಬೇಕು. ನಮ್ಮ ಸಮಸ್ಯೆ ಹಿಂಗಿದೆ. ಸರಿ, ಅಲ್ಲ ಸರಿ, 3 ಅವರ್ ನಿಲ್ತಾ ಇರೋ ಒಬ್ಬ MLA ಆಗಿ, ಒಂದು ಜವಾಬ್ದಾರಿತ MLA ಆಗಿ ಇದನ್ನೆಲ್ಲ ಯಾರು ರಾಜಕೀಯದವರು ಅವ್ರವರು ಇವಾಗ ಅವ್ರ ಎಲೆಕ್ಷನ್ನಲ್ಲಿ ಬ್ಯುಸಿ ಆಗಿದ್ದಾರೆ. ನಮ್ಮ ಆಟೋ ಡ್ರೈವರ್ಗೆ ಏನು ಹೆಲ್ಪ್ ಮಾಡ್ತಾ ಇಲ್ಲ. ಈ ಎಲ್ ಪಿ ಜಿ ಗ್ಯಾಸ್ ಇರೋರಿಗೆ ಏನೋ ಒಂದು ಕಿಟ್ ಕೊಡೋಕ್ಕೆ ವ್ಯವಸ್ಥೆ ಮಾಡಬೇಕು. ಆ ಏರಿಯಾ MLA ಇಲ್ಲ ಸರ್ಕಾರದಿಂದ ಏನಾದರೂ ಒಂದು ಅಲೌನ್ಸ್ ಕೊಡಬೇಕು. ಒಂದೊಂದು ದಿವಸ ಅರ್ಧ ದಿವಸ ಆಗ್ಬಿಡುತ್ತೆ, ಒಂದೊಂದು ದಿವಸಕ್ಕೆ. ಈಗ ಮುಂಚೆ ಈ ಗ್ಯಾಸ್ ಸಮಸ್ಯೆ ಉಂಟಾಗೋಕ್ಕಿಂತ ಮುಂಚೆ ತಿಂಗಳಿಗೆ ಎಷ್ಟು ದುಡಿತಾ ಇದ್ರಿ ಸರ್? ನಮಗೆ ದಿನಕ್ಕೆ ಒಂದು ಅಂದಾಜು 800 ರೂಪಾಯಿ. 800 ರೂಪಾಯಿ ತಿಂಗಳಿಗೆ ನಮ್ಗೆ ಕರೆಕ್ಟಾಗಿ ಹೇಳಕ್ಕಾಗಲ್ಲ. ಒಂದೊಂದು ದಿವಸ ಬಿಸ್ನೆಸ್ ಇರುತ್ತೆ, ಒಂದೊಂದು ದಿವಸ ಬಿಸ್ನೆಸ್ ಇರಲ್ಲ. ಒಂದು 20-25 ಸಾವಿರ ಇರ್ತಿತ್ತು ತಿಂಗಳಿಗೆ. ಇವಾಗ ಆ ಕಮಿಟ್ಮೆಂಟ್ ಇಲ್ಲ. ಒಂದು ತಿಂಗಳು ಆಯ್ತು ನಮಗೆ ಮನೆಯಲ್ಲಿ. ನಮಗೆ ಆ ಕಮಿಟ್ಮೆಂಟು ನಮಗೆ ಇದು ಮಾಡೋಕ್ಕೆ ಯಾರು ಇಲ್ಲ. ಈಗ ಮಕ್ಕಳು ಅಷ್ಟೇ ಅಲ್ಲೂ ಲೂಟಿ ಮಾಡ್ತಾರೆ. ಇವಾಗ ನೋಡಿ, ಇವಾಗ ಮೇ ಬಂದಿದ ತಕ್ಷಣ ಇವಾಗ ಮಕ್ಕಳಿಗೆ ಸ್ಕೂಲ್ಗೆ ಅಡ್ಮಿಷನ್ ಕಟ್ಟಬೇಕು. ನಮ್ಮ ಹತ್ರ ದುಡ್ಡಿಲ್ಲ. ಇವಾಗ ಸಾಲ ಮಾಡಬೇಕು. ಇವಾಗ ಸಾಲ ಮಾಡಿದ್ರೆ ಆ ಸಾಲ ತೀರ್ಸೋಕ್ಕೆ ಹೆಂಗೆ? ನಾವು ಸಂಪಾದನೆ ಮಾಡಿದ್ರೆ ತಾನೇ ಸಾಲ ತೀರ್ಸೋಕ್ಕಾಗುತ್ತೆ. ಇವಾಗ ಈ ಥರ ನಮ್ಗೆ ಗ್ಯಾಸ್ ಪ್ರಾಬ್ಲಮ್ ಇದ್ದರೆ, LPG ಗ್ಯಾಸ್ ಪ್ರಾಬ್ಲಮ್ ಇದೆ, ನಾವು ಹೆಂಗೆ ದುಡಿಯೋದು? ನಮ್ಗೆ ಬೇರೆ ಏನಿಲ್ಲ, ನಮ್ಗೆ ಗ್ಯಾಸ್ ಸಿಗ್ಬಿಟ್ರೆ ಸಾಕು, ನಾವು ದುಡ್ಕೊಳ್ತೀವಿ. ಸರ್ಕಾರ ಅಟ್ಲೀಸ್ಟ್ ಗ್ಯಾಸ್ ಸಿಗೋವರೆಗೂ ನಮ್ಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಏನು ಮಾಡಲ್ಲ. ಅವ್ರವರು ಎಲೆಕ್ಷನ್ ಇದ್ದಾರೆ ಅಷ್ಟೇ. ಇವಾಗ ಎಲೆಕ್ಷನ್ ಮುಗಿದ ತಕ್ಷಣ ಅಷ್ಟೇ. ಸಿಎಂ ನಮ್ಮ ಮೀಟ್ ಮಾಡೋ ಪ್ರಯತ್ನ ಏನಾದ್ರು ಮಾಡಿದ್ರಾ? ಏನಾದ್ರು ಮಾತಾಡಿದ್ರಾ? ಸಿಎಂ ನಮ್ಮ ಪ್ರಾಬ್ಲಮೇ ಅವ್ರಿಗೆ ಗೊತ್ತಿಲ್ಲ ಏನು ಮಾಡೋದು. ಇವಾಗಲೇ ಎಲೆಕ್ಷನ್ ಮುಗಿದಿದೆ 2 ಕ್ಷೇತ್ರ. ಇವಾಗ ಬರ್ತಾರೆ. ಇವಾಗ ಬಂದಿದ ಮೇಲೆ ಇನ್ನೂ ಅವ್ರ ಪ್ರಾಬ್ಲಮ್ ಇದೆ, ಅವ್ರ ಸೀಟ್ ಪ್ರಾಬ್ಲಮ್ ಇದೆ. ಅಟ್ಲೀಸ್ಟ್ ಡ್ರೈವರ್ಗಳಿಗೆ ಏನಾದರೂ ಒಂದೊಂದು ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡಬೇಕು, ಹೆಲ್ಪ್ ಮಾಡಬೇಕು ಡ್ರೈವರ್ಗಳಿಗೆ. ಈ ಥರ ಬಂಕ್ ಹತ್ರ ಬಂದರೆ ಅವರು ಡ್ರೈವರ್ ಈ ಥರ LPG ಗ್ಯಾಸು ಆಟೋಗಳಿರುತ್ತಲ್ಲ, ಅವ್ರಿಗೇನಾದರೂ ಒಂದು ಹೆಲ್ಪ್ ಮಾಡಬೇಕು ಸರ್ಕಾರದಿಂದ. ಸರ್, ನನಗೆ ಒಂದು ಅರ್ಥ ಆಗ್ತಿಲ್ಲ. ಈಗ LPG ಸಿಗ್ತಾ ಇಲ್ಲ, ಆದ್ರೆ CNG ಸಿಗ್ತಾ ಇದೆ. CNG ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿಲ್ಲ, ಪೆಟ್ರೋಲ್ ಡೀಸೆಲ್ ಪ್ರಾಬ್ಲಮ್ ಆಗ್ತಿಲ್ಲ ರಾಜ್ಯದಲ್ಲಿ.
ಇದು LPG ಗೆ ಯಾಕೆ ಇಷ್ಟೊಂದು ಸಮಸ್ಯೆ? ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲಲ್ಲ, ಸರ್ಕಾರಕ್ಕೆ ಗೊತ್ತಿರಬೇಕು. ಹ. LPG ವ್ಯವಸ್ಥೆ ಮಾಡಬೇಕು ಅವರು. ಈಗ ಪೆಟ್ರೋಲ್ ಡೀಸೆಲ್ ಬರೋದು ಹೊರಗಡೆಯಿಂದಾನೆ. ಹೌದು. ನಮ್ಮ ದೇಶದಲ್ಲಿ ಇದು ಉತ್ಪತ್ತಿ ಆಗಲ್ಲ. ಹ. ಇದು ಬರೋದು ಹೊರಗಡೆಯಿಂದ ಹೊರಗಡೆಯಿಂದಾನೆ. ಎಲ್ಲ ಬಂದಿದ ಮೇಲೆ ಹೆಂಗೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇಷ್ಟು ಪ್ರಾಬ್ಲಮ್ ಇದೆ? ಹ, ಬೇರೆ ಸ್ಟೇಟ್ ಅಲ್ಲಿ ಇಲ್ಲ ಸರ್. ಅದೇ ಪ್ರಾಬ್ಲಮ್. ಅದೇ ಸರ್ಕಾರ ಹೇಳ್ಬೇಕು. ಇವಾಗ ಬೇರೆ ಸ್ಟೇಟ್ನಲ್ಲಿ LPG ಪ್ರಾಬ್ಲಮ್ ಇಲ್ಲ, ನಮ್ಮ ಸ್ಟೇಟ್ನಲ್ಲಿ ಮಾತ್ರ ಯಾಕೆ LPG ಪ್ರಾಬ್ಲಮ್ ಇದೆ? ಇವಾಗ ಸರ್ಕಾರದಿಂದ ನಮಗೆ LPG ಈಗ ಆಟೋ ಡ್ರೈವರ್ಸ್ಗಳಿಗೆ ಏನಾದರೂ ಹೆಲ್ಪ್ ಮಾಡಬೇಕು. ಈ 1 ತಿಂಗಳಾಯಿತು, 1 ತಿಂಗಳವರೆಗೆ ಇನ್ನೂ ಏನು ಮಾಡಿಲ್ಲ. ಏನು ಮಾಡ್ತಾರೆ ಇಲ್ಲಿ ಡ್ರೈವರ್ಸು? ದಿನ ಸಂಪಾದನೆ ಮಾಡ್ಕೊಂಡು ಹೋದ್ರೇ ಅವ್ರ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಳು ಇರುತ್ತೆ. ಡ್ರೈವರ್ ಹೋಗಿದ ತಕ್ಷಣ ಅವ್ರ ಮಕ್ಕಳಿಗೆ ಏನೋ ತಗೊಂಡು ಹೋಗ್ಬೇಕು ಸಾಯಂಕಾಲ ಹೋಗುವಾಗ. ಏನು ಮಾಡ್ತಾರೆ ಇಲ್ಲಿ ಅವರು?